ಶ್ರೀ ಗುರುಭ್ಯೋ ನಮಃ. ಓಂ ನಮೋ ಭಗವತೆ ವಾಸುದೇವಾಯ. ನಮಸ್ತೆ. ನನ್ನ ಈ ಜೀವಯಾನ ಯೂಟ್ಯೂಬ್ ಚಾನೆಲ್ನ ಕೃಷ್ಣನ ಅರಿವು ಭಗವದ್ಗೀತೆಯ ಅರ್ಥಯಾನ ಈ ಸರಣಿಯ 20ನೇ ಸಂಚಿಕೆಗೆ ಬಂದಿದ್ದೇವೆ. ನಿಮಗೆಲ್ಲರಿಗೂ ಹಾಗೆಯೇ ಈ ಸಂವಾದದಲ್ಲಿ ಭಾಗಿಯಾಗಲು ಬಂದಿರುವ ನನ್ನ ತಂದೆ ಪ್ರೊಫೆಸರ್ ಗೋಪಾಲಕೃಷ್ಣ ನಾರಾಯಣ ಭಟ್ ಇವರಿಗೂ ಸ್ವಾಗತವನ್ನು ಕೋರುತ್ತೇನೆ. ನೇರವಾಗಿ ಪ್ರಶ್ನೋತ್ತರ ಹಾಗೂ ಸಂವಾದಕ್ಕೆ ಸಾಗೋಣ ಬನ್ನಿ. ಅಪ್ಪ, ಚಿಕ್ಕಂದಿನಿಂದ ನಾನು ಒಂದು ಶ್ಲೋಕವನ್ನು ನಿನ್ನ ಬಾಯಲ್ಲಿ ಕೇಳ್ತಾ ಇರ್ತೇನೆ ಮತ್ತು ಎಷ್ಟೋ ಸಲ ನಮಗೆ ಧೈರ್ಯ ಕೊಡ್ಲಿಕ್ಕೂ ನೀನು ಹೇಳ್ತಾ ಇರ್ತಿದ್ದೆ. 6ನೇ ಅಧ್ಯಾಯದ 40ನೇ ಶ್ಲೋಕ. ಶ್ರೀ ಭಗವಾನ್ ವಾಚ ಪಾರ್ಥ ನೈವೇಹ ನಾಮುತ್ರ ವಿನಾಶಸ್ತಸ್ಯ ವಿದ್ಯತೆ ನಹಿ ಕಲ್ಯಾಣಕೃತ್ ಕಶ್ಚಿತ್ ದುರ್ಗತಿಂ ತಾತ ಗಚ್ಚತಿ. ಈ ಶ್ಲೋಕ ನಂಗೆ ತುಂಬಾ ಅಚ್ಚುಮೆಚ್ಚು. ಅದರಲ್ಲೂ 2ನೇ ಸಾಲು, ಒಳ್ಳೆಯ ದಾರಿಯಲ್ಲಿ ಇರುವವರಿಗೆ, ಒಳ್ಳೆಯದನ್ನು ಬಯಸುತ್ತಾ ಎಲ್ಲರಿಗೂ, ಒಳ್ಳೆ ಆಲೋಚನೆಯಲ್ಲಿ ಇರುವವರಿಗೆ ಯಾವತ್ತೂ ಕೆಟ್ಟದಾಗುವುದಿಲ್ಲ ಎಂದು ಸರಳವಾಗಿ ಅರ್ಥ ಹೇಳಿದ್ದೆ. ಆದರೆ ಇಷ್ಟು ಮೇಲ್ನೋಟಕ್ಕೆ ಇದು ಕಾಣಿಸುವಷ್ಟು ಒಂದು ಸರಳ ಅರ್ಥವನ್ನು ಹೊಂದಿದ್ದಲ್ಲ, ತುಂಬಾ ಭಿನ್ನಾರ್ಥ, ಗೂಢಾರ್ಥವನ್ನು, ಆಳವಾದ ಅರ್ಥವನ್ನು ಈ ಶ್ಲೋಕ ಹೊಂದಿದೆ ಎಂದು ಹೇಳಿದ್ದೆ. ಹೀಗಾಗಿ ಈ ಸಂಚಿಕೆಯ ಸಂವಾದದಲ್ಲಿ ಇದರ ಕುರಿತು, ಈ ಶ್ಲೋಕದ ಕುರಿತು ಹೆಚ್ಚು ಮಾಹಿತಿ ಪಡೆಯೋಣ ಎಂದು ಅನಿಸಿತು. ನಿಮ್ಮ ವಿವರಣೆ ಬೇಕು. ಓಂ ಶ್ರೀ ಗುರುಭ್ಯೋ ನಮಃ. ವಸುದೇವ ಸುತಂ ದೇವಂ ಕಂಸ ಚಾಣೂರಮರ್ದನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ. ಶ್ರೀಮದ್ ಭಗವದ್ಗೀತಾ ಈ ಒಂದು ಗ್ರಂಥ ಬಹಳ ವಿಶಿಷ್ಟವಾದದ್ದು. ಯಾಕೆಂದ್ರೆ ಇದು ಸರ್ವೋಪನಿಷದೋ ಗಾವಃ ದೋಗ್ಧ ಗೋಪಾಲನಂದನ ಅಂತ ಹೇಳಿದ್ರಿಂದ ಉಪನಿಷತ್ ಸಾರ ಇದು. ಹಾಗಾಗಿ ತುಂಬಾ ವಿಶೇಷ. ನಾನು ಚಿಕ್ಕಂದಿನಲ್ಲಿದ್ದಾಗ ಏನು ಕೇಳ್ತಾ ಇದ್ದಿ, ಅದೇ ರೀತಿಯಾಗಿ ಇದು ನನಗೆ ಗಾಢವಾಗಿ ಪ್ರಭಾವ ಬೀರಿದ್ದು ಹೇಗೆ ಅಂತ ಕೇಳಿದ್ರೆ, ನಾನು ಸ್ನಾತಕೋತ್ತರದಲ್ಲಿ 71-73 ಆಗ ನಮಗೆ ಒಂದು ಭಗವದ್ಗೀತೆ 100 ಮಾರ್ಕಿನ ಒಂದು ಪರೀಕ್ಷೆ ಒಂದು ಇದಿತ್ತು, ಪುಸ್ತಕ. ಆಗೇನ್ ಕಲಿತ್ನೋ ಏನ್ ಬಿಟ್ನೋ ಆ ದೇವರಿಗೆ ಗೊತ್ತು. ಆದ್ರೆ ಅದನ್ನು ಕಲಿಸಿದವರು, ಕ್ಲಾಸ್ನಲ್ಲಿ ಕಲಿಸಿದವರು ಇದಲ್ಲ, ಬಹಳ ಗಾಢವಾಗಿ ನನಗೆ ಅದರ ಬಗ್ಗೆ ಹೇಳಿದವರು ಪ್ರೊಫೆಸರ್ ದಯಾನಂದ್ ಶಾನ್ ಭಾಗರು. ನೋಡಿ, ಒಳ್ಳೆ ಕೆಲಸ ಮಾಡ್ತಾ ಹೋಗೋಣ, ಪರಮಾತ್ಮನೇ ಹೇಳ್ಬಿಟ್ಟಿದ್ದಾನೆ, ಒಳ್ಳೆ ಕೆಲಸ ಮಾಡುವವರಿಗೆ ಯಾವತ್ತೂ ಕೆಟ್ಟದಾಗೋದಿಲ್ಲ ಅಂತ ಹೇಳಿ ಈ ವಾಕ್ಯ ನಹಿ ಕಲ್ಯಾಣ ಕಶ್ಚಿತ್ ದುರ್ಗತಿಂ ತಾತ ಗಚ್ಚತಿ ಅಂತ ಹೇಳಿದ್ರು. ನಾನಷ್ಟೇ ಮನಸ್ಸಲ್ಲಿ ಇಟ್ಕೊಂಡು ಗಾಢವಾಗಿತ್ತು. ಇದೊಂದು ಮಂತ್ರ ಇದೆ, ಇದು ಸುಲಭ ಅಲ್ಲ. ಇದು ಬಾಕಿ ವಿವರ ಮತ್ತೆ ಹೇಳ್ತೇನೆ ನಾನು. ಈ ಪ್ರಸಂಗ ನಾನು ಹೇಳಲೇಬೇಕು ಎಷ್ಟು ಗಾಢ ಅಂತ. ನನ್ನ ಮೇಲೆ ಗಾಢ ಅಂತ ಮಾತ್ರ ಅಲ್ಲ, ಮತ್ತೆ ನಾನು ಕಟೀಲ್ನಲ್ಲಿ ಈ ಸ್ನಾತಕೋತ್ತರ ವಿದ್ಯಾಕೇಂದ್ರದಲ್ಲಿ ವಿದ್ಯಾರ್ಥಿಗಳ ಬಗ್ಗೆ ಬೇರೆ ವಿಷಯದಲ್ಲಿ ಅವ್ರಿಗೆ ನಾನು ಪಾಠ ಮಾಡ್ಬೇಕಿದ್ರೆ ಇದೇ ಶ್ಲೋಕವನ್ನ ಹೇಳಿದ್ದೆ. ಏನೋ ಒಂದು ದೊಡ್ಡ ಘಟನೆ ಹೋಗ್ತಾ ಇತ್ತು. ನೋಡ್ರಪ್ಪ, ನಿಮ್ಗೆ ಏನು ತೊಂದರೆ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ನಾವು ಒಳ್ಳೆಯದ್ರ ಬಗ್ಗೆ ಚಿಂತನೆ, ಒಳ್ಳೆಯದ್ರ ಬಗ್ಗೆ ಅಧ್ಯಯನ ಮಾಡ್ತಾ ಇದ್ದೇವೆ. ನಹಿ ಕಲ್ಯಾಣ ಕೃತ್ ಕಶ್ಚಿತ್ ದುರ್ಗತಿಂ ತಾತ ಗಚ್ಚತಿ ಅಂತ ಇದೇ ವಿಷಯವನ್ನು ಅವರಿಗೆ ಹೇಳಿದ್ದೆ ನಾನು. ಈ ಒಂದು 25, ಅದು ಯಾವಾಗ ಹೇಳಿದ್ ನಾನು? 32 ವರ್ಷದ ಹಿಂದೆ. ನನಗಿದು ಗಾಢವಾಗಿ ಬಂದದ್ದು ಯಾವಾಗ? ಸುಮಾರು 52-53 ವರ್ಷಗಳಿಂದ, ಅರ್ಧ ಶತಮಾನದ ಹಿಂದೆನೆ. ಮತ್ತೆ ಒಂದು 25-20 ವರ್ಷ ಆದ್ಮೇಲೆ ಇದನ್ನು ನನ್ನ ವಿದ್ಯಾರ್ಥಿಗಳಿಗೆ ಹೇಳಿದ್ದೆ. ನಾನು ಒಂದು ಎಲ್ಲೋ ನನ್ನನ್ನ ವಿಶೇಷ ಪರೀಕ್ಷಕ ಅಂತ ಸ್ಪೆಷಲ್ ನನ್ನನ್ನು ಕರೆದಿದ್ರು ಒಂದು ಇಂಟರ್ವ್ಯೂಗೆ ಅಂತ, ಎಕ್ಸಾಮಿನರ್ ಆಗಿ. ನಾನು ಅಲ್ಲಿ ನಿನಗೆ ಗಾಢವಾದ ಒಂದು ಶ್ಲೋಕ ಯಾವ್ದಾದ್ರು ಪ್ರಭಾವ ಇದ್ರೆ ಹೇಳು ಅಂತ ಒಂದು ಕ್ಯಾಂಡಿಡೇಟ್ ಹತ್ರ ಕೇಳಿದೆ ನಾನು. ಅವಳು ನೇರವಾಗಿ ಹೀಗೆ ಹೇಳಿದ್ರು, ನಹಿ ಕಲ್ಯಾಣ ಕೃತ್ ಕಶ್ಚಿತ್ ದುರ್ಗತಿಂ ತಾತ ಗಚ್ಚತಿ ಅಂತ. ನನಗೆ ಒಂಥರ ಆಶ್ಚರ್ಯ, ಸಂತೋಷ ಎಲ್ಲ ಆಯ್ತು. ನಾನು, ನಿನಗೆ ಹೇಗಿದೆ ಇಷ್ಟು? ಇಲ್ಲ ಸರ್, ನಮಗೆ ಟೀಚ್ ಮಾಡಿದವ್ರು ಹೇಳಿದ್ರು ಅಂತ ಕೇಳಿದೆ. ಹಾಗೆ ನಿನಗೆ ಟೀಚ್ ಮಾಡಿದವ್ರು ಯಾರು, ಎಲ್ಲಿ ನೀನು? ನಾನಾಗ ಕಟೀಲು ಬಿಟ್ಟೆ 10 ವರ್ಷ ಆಗೋಗಿತ್ತು. 12 ಅಲ್ಲ, 15 ವರ್ಷವೇ ಆಗೋಗಿತ್ತು. ಆಗ ಅವಳು, ಇಲ್ಲ ನನ್ನ ಪ್ರೊಫೆಸರ್ ಹೇಳಿದ್ದಾರೆ ಅಂತ. ನಿನ್ ಪ್ರೊಫೆಸರ್ ಯಾರು ಅಂತ ಕೇಳಿದೆ. ಪದ್ಮನಾಭ ಮರಾಠೆ ಅಂತಂದ್ರು. ಅವರು ನನಗೆ, ನಾನು ಅವರಿಗೆ MA ಫಸ್ಟ್ ಬ್ಯಾಚ್ ನಲ್ಲಿ ಇದನ್ನು ಹೇಳಿದ್ದೆ. ಅವರಿಗಷ್ಟು ಪರಿಣಾಮ ಬಿದ್ದಿತ್ತು ಅಂತ ಆಯ್ತು.
ನೋಡಿ, ಈ ಪರಂಪರೆ ಪರಂಪರಾ ಪ್ರಾಪ್ತಂ ಅಂತ ಹೇಳ್ತಾರಲ್ಲ, ನನಗೆ ನನ್ನ ಪ್ರೊಫೆಸರ್ ಇಂದ ಬಂತು. ಮತ್ತೆ ನನ್ನ ಪ್ರೊಫೆಸರ್ ಇಂದ ನಾನು ನಮ್ಮ ವಿದ್ಯಾರ್ಥಿಗಳಿಗೆ ಹೇಳಿದೆ, ಅವರ ವಿದ್ಯಾರ್ಥಿಗಳಿಗೆ ಅವ್ರು ಹೇಳಿದ್ದು ಅವ್ರ ಮೇಲೆ ಪರಿಣಾಮ ಬಿದ್ದಿದೆ. ಹಾಗೆ ಇನ್ನು ಯಾವಾಗಲೂ ಕೇಳಿದೆ, ಅದು ಬಹಳ ವಿಶೇಷವಾಗಿ ಅದು ಪ್ರವಾಹದ ಹಾಗೆ ಸಂತತವಾಗಿ ಹರಿದು ಬರ್ತಾ ಇದೆ, ಅಷ್ಟು ಗಾಢವಾಗಿ. ಅಂದ್ರೆ ನಾನೊಂದಷ್ಟು 10-15 ಪ್ರಸಿದ್ಧವಾದ ಶ್ಲೋಕಗಳನ್ನ ಭಗವದ್ಗೀತೆಯಲ್ಲಿ ಇನ್ಯಾವಾಗಾದ್ರೂ ಹೇಳ್ತೇನೆ ನಾನು ಸಪರೇಟ್ ಎಪಿಸೋಡ್ ಮಾಡಿ. ಅದನ್ನ ನಾನು ಮಾಡ್ತೇನೆ. ಏನು ಅಂತ ಕೇಳಿದ್ರೆ, ಶ್ರೀಕೃಷ್ಣನ ಭರವಸೆಗಳು ಅಂತ. ನೋಡಿ, ಆ ಶ್ರೀಕೃಷ್ಣ ಭರವಸೆ ಕೊಟ್ಟಿದ್ದು ಇದೊಂದು ಮಂತ್ರ ರೂಪವಾಗಿ ನಮಗೆ ಬರ್ತಾ ಇದೆ, ಜೀವನದಲ್ಲೂ ತುಂಬಾ ಪರಿಣಾಮ ಬೀರಿದೆ. ಹಾಗಾಗಿ ಏನ್ ವಿಚಿತ್ರ ಅಂತಂದ್ರೆ, ನಾವು ನಮಗೆ ಅನುಕೂಲವಾಗಿ ನಾವು ತಗೊಳ್ಬಹುದು. ಭಗವದ್ಗೀತೆಯನ್ನು 2 ರೀತಿಯಿಂದ ತಗೊಳ್ತಾರೆ. ಒಂದು, ನಿತ್ಯ ಜೀವನಕ್ಕೆ ನಮಗೆ ಪ್ರೇರಣೆ ಕೊಡುವ ರೀತಿಯಿಂದ ನಡೆಸ್ತಾ ಹೋಗುವಂತಹದ್ದು, ಇದು ವ್ಯಾವಹಾರಿಕವಾಗಿಯೂ ಭಗವದ್ಗೀತೆಯ ಪ್ರಯೋಜನವನ್ನು ಸೂಚಿಸ್ತದೆ. ಇನ್ನೊಂದು, ಮೋಕ್ಷಕ್ಕೆ ಸಂಬಂಧಪಟ್ಟು. ಇಲ್ಲಿ ನಿಜವಾಗಿ ಹೇಳಬೇಕು ಅಂದ್ರೆ, ಜ್ಞಾನಕ್ಕೆ ಮೋಕ್ಷಕ್ಕೆ ಸಂಬಂಧಪಟ್ಟು ಹೇಳ್ತಾರೆ. 6ನೇ ಅಧ್ಯಾಯದಲ್ಲಿ ಅವನಿಗೆ ಹೇಳ್ತಾರೆ, ನೀನ್ ನೋಡಪ್ಪ, ಸಾಂಖ್ಯ ಸನ್ಯಾಸ ಅಂದ್ರೆ ಸುಲಭ ಅಲ್ಲ ಅಂತ ಹೇಳಿ ಅವನು ಪ್ರಾರಂಭ ಮಾಡ್ತಾನೆ. ಈ ಅಧ್ಯಾಯದ ಪ್ರಾರಂಭ ನೋಡಿ, ಅದಷ್ಟು ವಿಶೇಷವಾಗಿದೆ. ಅವನ ಹಿಂದಕ್ಕೆಲ್ಲ ಸನ್ಯಾಸ ಕೇಳಿದ್ನಲ್ಲ, 6ನೇ ಅಧ್ಯಾಯ ಪ್ರಾರಂಭ ಆಗೋದು, ಸುಮ್ನೆ ಅಗ್ನಿ ಕಾರ್ಯ ಬಿಟ್ಬಿಟ್ರೆ, ಈ ಕರ್ಮಕಾಂಡ ಉಂಟಲ್ಲ ವೈದಿಕವಾಗಿ, ಅದು ಬಿಟ್ರಾಗ್ಲಿ ಅಥವಾ ಏನಾದ್ರು ಕರ್ಮ ಮಾಡೋದು ಬಿಟ್ಬಿಟ್ರೆ ಸನ್ಯಾಸಿ ಆಗೋದಿಲ್ಲ ಅಂತ ಪ್ರಾರಂಭದ ಶ್ಲೋಕವೇ ಇರೋದು. ಅನಾಶ್ರಿತ ಕರ್ಮ ಫಲಂ ಕಾರ್ಯಂ ಕರ್ಮ ಕರೋತಿ ಯಃ ಸ ಸನ್ಯಾಸಿ ಚ ಯೋಗಿ ಚ ನಿರಗ್ನಿರ್ ನ ಚಾಕ್ರಿಯಃ. ಕರ್ಮ ಫಲವನ್ನು ಆಶ್ರಯಿಸದೆ ಯಾವನು ತನ್ನ ಕರ್ಮಗಳನ್ನು ಮಾಡ್ತಾನೋ ಅವನು ಸನ್ಯಾಸಿಯೂ ಆಗ್ತಾನೆ, ಅವನು ಯೋಗಿಯೂ ಆಗ್ತಾನೆ. ಕರ್ಮ ಫಲ ತ್ಯಾಗ ಮಾಡಿದ್ರೆ ಯೋಗಿ ಆಗೋದೇ ಇಲ್ಲ, ಸನ್ಯಾಸಿ ಆಯ್ತಲ್ಲ, ಕರ್ತೃತ್ವವನ್ನು ಬಿಡ್ಬೇಕಾಗ್ತದೆ ಅವನು. ಹಾಗಾಗಿ ಬರೀ ನಾನು ನೀರಗ್ನಿ ಅಂದ್ರೆ ನಾನು ಅಗ್ನಿ ಹೋತ್ರ ಮುಂತಾದ ಕರ್ಮಗಳನ್ನು ಮಾಡೋದೇ ಇಲ್ಲ, ಅಂದ್ರೆ ಪಾಕವನ್ನೇ ಮಾಡ್ಕೊಳ್ಳೋದಿಲ್ಲ ನಾನು. ಮತ್ತೆ ಇನ್ನೊಂದು, ನನಗೆ ಯಾವ ಕರ್ಮ ಬಂಧನ ಇಲ್ಲ ಅಂತ ಇದ್ಯಾರು ಹೇಳಿ ಕಾವಿ ಬಿಟ್ರೆ ಅಲ್ಲ, ಕರ್ಮ ಫಲ ಬಿಡ್ಬೇಕಾಗ್ತದೆ. ಕರ್ಮವನ್ನಲ್ಲ, ಅದ ಆಶ್ರಯ ಅದರ ಆಶ್ರಯ. ನಾವೆಲ್ಲ ಕರ್ಮ ಫಲದ ಆಶ್ರಿತರಾಗಿದ್ದೇವೆ ಈಗ, ಅದನ್ನೇ ಬಿಡ್ಬೇಕಾಗ್ತದೆ ಅಂತ ಹೇಳಿ ಮತ್ತೆ ಕೊನೆಗೆ ಮತ್ತೊಂದು ಹೇಳ್ತಾ ಇದ್ದಾನೆ ಅವನು. ಅದು 4ನೇ ಶ್ಲೋಕ ಇದೆ, ಸರ್ವ ಸಂಕಲ್ಪ ಸನ್ಯಾಸಿ ಯೋಗಾರೂಢಸ್ತದೋಚ್ಯತೆ. ಯೋಗಿ ಆಗ್ಬೇಕು ಅಂದ್ರೆ ಇಲ್ಲಿ ಸನ್ಯಾಸ ಯೋಗದ ಬಗ್ಗೂ ವಿಶೇಷವಾಗಿ ಹೇಳ್ತಾ ಇರೋದು, ಕರ್ಮಯೋಗದ ಬಗ್ಗೂ ಹೇಳ್ತಾ ಇರೋದು. ಸರ್ವ ಸಂಕಲ್ಪ ಸನ್ಯಾಸಿ ಯೋಗಾರೂಢ. ಅವನು ಯೋಗ ಆಗ್ಬೇಕು ಅಂತಂದ್ರೆ ಸಂಕಲ್ಪಿತ ಆಗ್ಬೇಕು. ಸನ್ಯಾಸಿ ಆಗ್ತೇನೆ ಅಂತ ಒಂದು ಸಂಕಲ್ಪ ಅಂದ್ರೆ ವಿರಕ್ತಿ ಭಾವ ಅವನಿಗೆ ಪೂರ್ತಿಯಾಗಿರ್ಬೇಕು ಅಂತ. ಇಷ್ಟು ಹೇಳ್ಕೊಂಡು ಯೋಗ ಮಾಡ್ಬೇಕು ಅಂದ್ರೆ, ಈಗ ನಾವೆಲ್ಲ ಯೋಗದ ಬಗ್ಗೆ ತುಂಬಾ ಹೇಳ್ತಾವಲ್ಲ, ಅವನು ಒಂದು ಯೋಗ ಸ್ಥಿತಿಯಲ್ಲಿ ಇರ್ಬೇಕು ಅಂದ್ರೆ, ಧ್ಯಾನ ಮಾಡ್ಬೇಕು ಅಂದ್ರೆ, ಏಕಾಗ್ರತೆ ಇದ್ದು ಚಿತ್ತ ಸ್ಥಿರ ಆಗ್ಬೇಕು ಅಂದ್ರೆ ಅಲ್ಲಿ ಶುಚೋದೇಶೆ ಪ್ರತಿಷ್ಠಾಪ್ಯ ಅಂತೆಲ್ಲ ಹೇಳಿ ನಂತರ ಮತ್ತೆ ವಿಶೇಷವಾಗಿ ಹೇಳ್ತಾ ಇದ್ದಾನೆ. ಎಲ್ಲ 15-20 ಶ್ಲೋಕಗಳು ಬರ್ತದೆ. ಒಂದು ಶ್ಲೋಕ ಮತ್ತೆ ವಿಶೇಷವಾಗಿ ಬರ್ತದೆ, ಶನೈರ್ ಉಪರಮೇತ್ ಬುದ್ಧ್ಯಾ ಧೃತಿಗ್ರಹೀತಯ ಆತ್ಮಸಂಸ್ಥಂ ಮನಃ ಕೃತ್ವ ನ ಕಿಂಚಿದಪಿ ಚಿಂತಯೇತ್. 25ನೇ ಶ್ಲೋಕ 6ನೇ ಅಧ್ಯಾಯದಲ್ಲಿ ನೋಡಿ. ಇಂಥ ವಿಶೇಷವಾಗಿ ಒಂದು ಚಿತ್ತವನ್ನ ಯಾವಾಗ್ಲೂ ಬಲವಾಗಿ ಹೋಗಿ ನಾನು ಬಂಧ ಮಾಡ್ಬಿಡ್ತೇನೆ ಅಂತ ಮಾಡ್ಲಿಕ್ಕೆ ಹೋಗ್ಬಾರ್ದು ಮನಸ್ಸನ್ನಾದ್ರೂ. ಆ ಮನಸ್ಸು ಎಲ್ಲ ತಿರುಗ್ತಾಯೋ ತಿರುಗ್ಲಿ, ಮತ್ತೊಂದ್ ಕಡೆ ನಿಲ್ತದಿಲ್ಲ, ಬಾ ಈಗ ನನ್ನ ಕೈ ಬರ್ತೀಯಲ್ಲ, ಮತ್ತು ಹೊರಟು ಹೋಗ್ಬೋದು, ಆದ್ರೆ ಮತ್ತದನ್ನು ನಿಲ್ಲಿಸ್ಬೇಕಾಗ್ತದೆ. ಸೊ ಸ್ಲೋಲಿ ಶನೈಹಿ ಅದನ್ನ ಸ್ವರೂಪ ದಿನವೂ ಆ ಧ್ಯಾನಕ್ಕೆ ಹೋಗ್ಬೇಕಿದ್ರೆ. ಧ್ಯಾನ ಅಂದ್ರೇನು? ಅದ್ ಹೇಗೆ ಅಂದ್ರೆ ನಿರಂತರ ತೈಲಧಾರಾವತ್ ಅಂತ ಹೇಳ್ತಾರೆ. ಅದು ಹೇಗೆ ಹನಿಯಾಗಿ ಜೇನುತುಪ್ಪವಾಗ್ಲಿ ತೈಲವಾಗ್ಲಿ ಬೀಳ್ತಾ ಇರ್ತದೆ, ಅಲ್ಲಿ ಕಟ್ಟಾಗುದಿಲ್ಲ, ಅದು ತಡೆ ಉಂಟಾಗುದಿಲ್ಲ. ಆ ರೀತಿಯಾಗಿ ಅಥವಾ ನದಿಯಲ್ಲಿ ಹರಿದು ನೀರು ಹೋಗ್ತಾ ಇರ್ತದೆಯಲ್ಲ, ಏನು ತಡೆ ಇಲ್ಲದೆ, ಆ ರೀತಿಯಾಗಿ ಎಷ್ಟೆಷ್ಟು ಹರಿವು ಸಣ್ಣ ಬರ್ಬಹುದು, ನಲ್ಲಿ ನೀರು ಹಾಗಲ್ಲ ಅದು. ಆ ರೀತಿಯಾಗಿ ಅದು ಒಂದ್ಸಲ ಬರ್ಬಹುದು, ಇಲ್ಲ ಸಣ್ಣ ಹನಿ ಬರ್ತಾ ಇದೆ ಅಂತಲ್ಲ, ಆ ತರದ್ದಲ್ವೇ ಅಲ್ಲ ಅದು. ಯಥೋಸ್ನಿಶ್ಚರತಿ ಮನಶ್ಚಂಚಲಮ ಸ್ಥಿತಾಂ ತತಸ್ತೋ ನಿಯಮ್ಯೇತ ಆತ್ಮನ್ಯೇವ ವಶಮ್ನೇತ್. ಇದು ಹೇಗೆ ಅದು ಹೋಗ್ತದೆ, ಹಾಗೆ ಅದು ಆ ಚಂಚಲ ಆದ ಹಾಗೆ ಮತ್ತೆ ಸ್ಥಿರಕ್ಕೆ ತಂದುಕೊಂಡು ಪ್ರಯತ್ನ. ಇದಕ್ಕೆ 10 ವರ್ಷ ಅಲ್ಲ,
ಇಡೀ ಜನ್ಮ ಬೇಕಾಗ್ತದೆ, ಇಡೀ ಆಯುಷ್ಯ ಬೇಕಾಗ್ತದೆ. ಆ ರೀತಿಯಾಗಿ ಸ್ಥಿರ ಮನಸ್ಸು ಇರ್ಬೇಕಪ್ಪ, ನೀನ್ ಸನ್ಯಾಸ ಆಗ್ಬಿಡ್ತೇನೆ ಅಂತಂದ್ರೆ ಅಷ್ಟು ಸುಲಭ ಅಲ್ಲ ಅಂತ ಹೇಳಿದಾಗ ಅರ್ಜುನಿಗೆ ಜಾಗ್ರತೆ ಆಗ್ತದೆ. ಅಂತ ಅವನಿಗೆ ಒಂಥರ ನನ್ನ ಹಾಗೆ ಒಂದು ಇದು ಬಂದಿರಬಹುದು. ಹೌದು, ಅಯತಿ ಶ್ರದ್ಧೆಯೋಪೇತೋ ಯೋಗಾಚರಿತ ಮಾನಸ ಅಂತ ಬಂತು. ಶ್ರದ್ಧೆ ಇರ್ತದೆ, ಆದ್ರೆ ಚಲಿತ ಮಾನಸ, ನನಗೆ ನಂಬಿಕೆ ಇದೆಯಪ್ಪ, ಶಾಸ್ತ್ರ ಹೀಗೆ ಹೇಳಿದೆ ಮಾಡಿದೆ, ಆದ್ರೆ ನನಗೆ ಚಂಚಲವಾದ ಮನಸ್ಸು ಅನಿಯಂತ್ರಿತ, ಅಯತಿ, ಅದು ನನ್ನ ನಿಯಂತ್ರಣಕ್ಕೆ ಸಿಕ್ಕೋದಿಲ್ಲ. ನಾನು ಒಂದಷ್ಟು ದಿವಸವೋ ಒಂದಷ್ಟು ವರ್ಷವೋ ಸಾಧನೆ ಮಾಡ್ತೇನೆ, ಇರ್ಲಿ ಒಂದು 80-90 ವರ್ಷ ಆಯುಷ್ಯ ಆದ್ರೆ ನಾನು 75-78 ವರ್ಷದವರೆಗೂ ಏನೋ ಸಾಧನೆ ಮಾಡ್ತೇನೆ ಅಂತ ಇಟ್ಕೊಳ್ಳ. ಆದ್ರೆ ಮತ್ತೆ ನನ್ನ ಹತ್ರ ಆಗೋದಿಲ್ಲ, ಶರೀರವೋ ಇನ್ನೊಂದೋ ಏನೇನೋ ಕಾರಣಗಳಿಂದ ಬಿಟ್ಟು ಬಿಟ್ರೆ ಹೋಯ್ತಲ್ಲ, ಗಾಜ್ ಹೊಡೆದ ಹಾಗೆ ಆಗ್ಬಿಡ್ತದೆ ಅಲ್ವಾ ಅನ್ನೋ ಪ್ರಶ್ನೆ ಅವನಿಗೆ ಬಂತು. ಕಚ್ಚಿನ್ನೋ ಭಯ ವಿಭ್ರಷ್ಟ ಚಿನ್ನ ಅಭ್ರಮಿವ ನಶ್ಯತಿ. ಈ ಚದುರಿದ ಮೋಡ ಮಳೆ ಸುರಿಸ್ಲಿಕ್ಕೆ ಬರುವುದೇ ಇಲ್ಲ, ಅದು ಬಿಳಿಯಾಗಿ ಹಾರಿ ಹೋಗ್ತದೆ. ಅದು ಒಟ್ಟಾಗಿ ಸಂಘಾತವಾಗಿ ಬಂದ್ರೆ ಮಾತ್ರ ಅದು ಮತ್ತೆ ಮಳೆ ಸುರಿಸ್ಲಿಕ್ಕೆ ಶಕ್ತಿ ಆಗ್ತದೆ. ಇದು ಹಾಗೆ ಗಾಳಿಗೆ ಬಿಳಿಯ ಮೋಡ ಹಾಗೆ ಹಾರಿ ಹೋಗ್ಬಿಡ್ಬೋದಲ್ಲ, ನಾನು ಮಾಡಿದ ಪೂರ್ಣ ವ್ಯರ್ಥವಾಗ್ತದೆ ಅಲ್ಲ. ಇದು ನನಗೆ ತನ್ಮೇ ಸಂಶಯಂ ಕೃಷ್ಣ, ನೀನಂದ್ ಬಿಟ್ಟು ಇನ್ ಯಾರು ಮಾಡ್ತಾರೆ, ನಾನೇನೋ ಸಾಧನೆ ಶುರು ಮಾಡ್ಬಿಡ್ಬೋದು, ಮಧ್ಯದಲ್ಲಿ ನಾವ್ ಹೇಳ್ತೇವಲ್ಲ ಅಬ್ರಪ್ಟ್ ಆಗಿ ಎಂಡ್ ಆಗೋಯ್ತು ಅಂತ, ಅವಾಗೆಲ್ಲ ನಾಶವಾಗ್ಬಹುದೇನು. ಹಾಗಾಗಿ ಇಷ್ಟೆಲ್ಲ ಮಾಡಿದ್ದು ವ್ಯರ್ಥ ಅಲ್ವಾ. ಈಗ ನಾ ಭಾಷೆಯಲ್ಲಿ ಹೇಳ್ಬೇಕಿದ್ರೆ ವೇಸ್ಟ್ ಅಂತ ಹೇಳಿ ಆಗ ಕೃಷ್ಣ ಮಗಳನ್ನಕ್ಕೂ ಈ ಶ್ಲೋಕವನ್ನು ಹೇಳಿದ್ರು. ಭರವಸೆ ಹೇಗೆ ಆಶ್ವಾಸನೆ ಕೊಟ್ಟಿದ್ದಾರೆ. ಪಾರ್ಥ ನೈವೇಹ ನಾಮುತ್ರ ವಿನಾಶಸ್ತಸ್ಯ ವಿದ್ಯತೆ ನಹಿ ಕಲ್ಯಾಣ ಕೃತ್ ಕಶ್ಚಿತ್ ದುರ್ಗತಿಂ ತಾತ ಗಚ್ಚತಿ. ತಾತ ಅಂದ್ರೆ ಮಗುನ ಹಾಗೆ ಇವನು ತಾತ, ಬಳ್ಳ ಅಂತ ಈ ಸಾಮಾನ್ಯವಾಗಿ ಹೇಳ್ತಾರಲ್ಲ, ಹಾಗೆಲ್ಲ ಅಲ್ಲಪ್ಪ, ಅಪ್ಪ ಅಂತೂ ಹೇಳ್ತಾರೆ, ಮಗ ಅಂತೂ ಹೇಳ್ತಾರೆ. ತಾತ ಅಂದ್ರೆ ಎರಡು ಅರ್ಥವೂ ಕೂಡ ಇದೆ. ಅಜ್ಜನಿಗೂ ತಾತ ಅಂತ ಹೇಳ್ತಾರೆ, ಅದು ಗೊತ್ತಿದೆ. ಮೊಮ್ಮಗನಂತೂ ಮಾತಾಡ್ಬಹುದು ಹಾಗೆ. ಈಗ ಏನ್ ತಾತ ಕೈ ಕೊಡು ಅಂತ ಕೂಡ ಕೇಳ್ತಾರೆ. ಹಾಗಾಗಿ ಅವನು ಬಹಳ ಆತ್ಮೀಯತೆಯಿಂದ ಪುತ್ರವಾತ್ಸಲ್ಯದ ರೀತಿ, ಯಾಕೆ ಶಿಷ್ಯಸ್ತೇಯಂ ಅಂತ ಹೇಳಿದಾರಲ್ಲ, ಶಿಷ್ಯನ ಆ ವಾತ್ಸಲ್ಯ ಭಾವದಿಂದ ಕಲ್ಯಾಣಕೃತ್ ಒಳ್ಳೆಯ ಕಾರ್ಯ ಮಾಡ್ತಾ ಇರ್ಬೇಕಿದ್ರೆ ನೋಡಿ, ಈ ಕಲ್ಯಾಣ ಅನ್ನುವ ಪದಕ್ಕೆ ಮಲಯಾಳಂನಲ್ಲಿ ವಿವಾಹ ಅಂತ ಕೂಡ ಇದೆ ಅರ್ಥ, ಒಳ್ಳೇದ್ ಮಾತು. ಅದು ಯಾಕೆ ಹಾಗಾದ್ರೆ ವಿವಾಹವು ಒಳ್ಳೇದು ಅಂತ ಕೇಳಿದ್ರೆ, ಹೌದು, ಈ ನೇರವಾಗಿ ಬ್ರಹ್ಮಚರ್ಯದಿಂದ ಸನ್ಯಾಸಕ್ಕೆ ಹೋಗೋದೆಲ್ಲ ಇದು ಉಂಟಲ್ಲ, ಅದು ವಿವಿಧ ಅಥವಾ ವಿದ್ವತ್ ಸನ್ಯಾಸ ಎಲ್ಲ ಅಪರೂಪಕ್ಕಾಗ್ಬಿಡ್ಬಹುದು. ಆದ್ರೆ ಒಂದು ಕ್ರಮ ಪ್ರಾಪ್ತಿಯಲ್ಲಿ ಈ ಅವಸ್ಥೆಗಳು ಉಂಟಲ್ಲ, ಆಶ್ರಮ ವ್ಯವಸ್ಥೆ, ಈ ಆಶ್ರಮ ವ್ಯವಸ್ಥೆಯಲ್ಲಿ ವಿಶೇಷ ಅಂತಂದ್ರೆ ಬ್ರಹ್ಮಚರ್ಯ, ಗಾರ್ಹಪತ್ಯ ಅಂದ್ರೆ ಗೃಹಸ್ಥ, ಮತ್ತೆ ವಾನಪ್ರಸ್ಥ, ಸನ್ಯಾಸ ಅಂತ ಇರ್ತಾ ಇರೋದು. ಹಾಗಾಗಿ ಇಲ್ಲಿ ಈ ಕ್ರಮದಲ್ಲಿ ಹೋಗುವುದೇ ಹೆಚ್ಚು ರೂಢಿ ಸಂಪ್ರದಾಯದಲ್ಲಿ. ಮುಂದೆ ಮೋಕ್ಷಕ್ಕೆ ಏನಾದ್ರು ಸಾಧನೆ ಮಾಡ್ಬೇಕು ಅಂತಂದ್ರೆ ದಾನ ಕರ್ಮಗಳನ್ನು ಮಾಡ್ಲಿಕ್ಕೆ, ಅತಿಥಿಗಳನ್ನು ಸ್ವಾಗತಿಸ್ಲಿಕ್ಕೆ, ಸನ್ಯಾಸಾಶ್ರಮದಲ್ಲೋ ಬ್ರಹ್ಮಚರ್ಯ ಆಶ್ರಮದಲ್ಲೋ ಇದ್ದವರಿಗೆ ಅವ್ರಿಗೆ ಆಶ್ರಯ ಕೊಡಬೇಕು. ಅವರಿಗೆಲ್ಲ ಊಟ ವಸತಿ ಏನಾದ್ರು ಇದ್ರೆ ಗೃಹಸ್ಥರ ಹೊಣೆಗಾರಿಕೆ ಅದು. ಹಾಗಾಗಿ ಆ ಕರ್ಮಾಚರಣೆ ಮಾಡ್ಲಿಕ್ಕೆಲ್ಲ ಅವಕಾಶ ಸಿಕ್ಕು ಮತ್ತೆ ಮೋಕ್ಷ ಸಾಧನೆಗೆ ಅನುಕೂಲ ಆಗ್ತದೆ ಅಂತ ಕಲ್ಯಾಣ ಅದು. ಹೊರತು ಇವರಿಗೆ ಅವರವರಿಗೆ ಒಂದು ಐಕ ಉಪಭೋಗ ಮಾಡ್ಲಿಕ್ಕಾಗಿ ಎಂದಲ್ಲ, ಹಾಗೆ ಮಾಡಿದವರೆಲ್ಲ ದುಃಖ ಪಡ್ತಾ ಇರ್ತಾರೆ. ಇದು ಗೃಹಸ್ಥಾಶ್ರಮ ನನಗೊಂದು ಸಾಧನ, ಯಾವುದಕ್ಕೆ? ಮೋಕ್ಷಕ್ಕಾಗಿ, ಈ ದುಃಖದಿಂದ ಬಿಡುಗಡೆಗಾಗಿ. ಈ ದುಃಖ ಏನು ಸಂಯೋಗ ವಿಯೋಗ ಆಗ್ತಾ ಇರ್ತದೆ ಮನಸ್ಸಿನಲ್ಲಿ, ಅದು ಸಂಸಾರ ಅಂದ್ರೆ ಸಂಸಾರ ಗುಂಡಿ ಅಂತ ಹೇಳಿದ್ರು, ಯೋಗಾದ ಗುಂಡಿ ಅಂತ ಹೇಳಿದ್ರು. ಆಗ ಆ ರೀತಿಯಾಗಿ ದುಃಖವನ್ನು ನಾವು ಅರಸ್ತೇವೆ, ಅದು ಭ್ರಮೆ. ಅದು ಆ ಸುಖವನ್ನು ಅರಸ್ತೇವೆ, ಅದು ಭ್ರಮೆ. ಹಾಗಾಗಿ ದುಃಖವೇ ಇರ್ತದೆ, ಅದಕ್ಕೆ ಉಪಶಮನ ಮಾಡ್ಲಿಕ್ಕಾಗಿ ಇಂತಹದ್ದೆಲ್ಲ ನಿಲ್ಲಿಸ್ಕೊಂಡು ಸಾಧನೆ ಮಾಡ್ಬೇಕಾಗ್ತದೆ. ಹಾಗಾಗಿ ಇಲ್ಲಾಗ್ಲಿ ಮುಂದಾಗ್ಲಿ ಅಂದ್ರೆ ಮರಣದ ನಂತರ ಆಗ್ಲಿ ವಿನಾಶ ಅನ್ನೋದು ಈ ಯೋಗ ಪ್ರಾರಂಭ ಮಾಡಿ ಮಧ್ಯದಲ್ಲಿ ಇಲ್ವೇ ಇಲ್ಲ. ಅದು ಹಾಳಾಗೋದೇ ಇಲ್ಲ, ಅದು ನಷ್ಟವಾಗೋದೇ ಇಲ್ಲ. ಸುಮ್ಮನೆ ಇಷ್ಟೆಲ್ಲ ಮಾಡಿ ವೇಸ್ಟ್ ಅಂತ ಹೇಳೋದು, ನಷ್ಟ ಆಯ್ತು ಅಂದ್ರೆ ಹಾಗಿಲ್ವೇ ಇಲ್ಲ. ಇಟ್ ಕ್ಯಾನಾಟ್ ಬಿ ಡಿಸ್ಟ್ರಾಯ್ಡ್. ನಾಶ ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ. ಒಳ್ಳೆಯದಕ್ಕೆ ಒಳ್ಳೆಯದೇ ಬರ್ತದೆ. ಅದು ಹೇಗೆ ಬರ್ತದೆ? ಹಾಗಾದ್ರೆ 2 ವರ್ಷ ನಾನು ಸತ್ತು ಹೋಗ್ತೇನೆ, ಮತ್ ನನಗೆ ಸಾಕ್ಷಾತ್ಕಾರ ಸಿಕ್ಲಿಲ್ಲ, ಪಂಚರಂದಲ್ಲಿ ಸಿಗ್ತದೆ ಅಂತ ಹೇಳ್ಬಾರ್ದು ಅಂತ ಬಹುನಾಮ್ ಜನ್ಮನಾಮಂತೆ ಅಂತ ಹಿಂದಕ್ಕಿದೆ. ಹಾಗಾದ್ರೆ ಹೇಗ್ ಬರ್ತದೆ? ಹಿಂದಕ್ಕೆ ನಾನು ಪ್ರಕೃತಿಯ ಬಗ್ಗೆ ಹೇಳಿದೆ, ಮತ್ತೆ ಮುಂದಕ್ಕೆ ಬೇರೆ ರೀತಿಯಿಂದ ಬರ್ತದೆ. ಒಳ್ಳೆಯ ಕುಲದಲ್ಲಿ ನೋಡಿ,
ಮಾತು ಕುಲವನ್ನು ಸೂಚಿಸ್ತದೆ ಅಂತ ಕೇಳ್ತಾ ಇದ್ದು. ಕುಲ ಅಂತಂದ್ರೆ ಒಂದು ಕುಟುಂಬ ಅಂತ ಮಾತ್ರ ಅಲ್ಲ, ಯಾವ ಕುಲದಲ್ಲಿ ಹುಟ್ಟಿದಾನೆ ಅಂತಂದ್ರೆ ಅವನೊಂದು ಶ್ರೇಷ್ಠವಾದ ಮತ್ತೆ ಅತ್ಯಂತ ಸಾಧನೆಗೆ ಅನುಕೂಲಕರ ಸಹಕಾರಿಯಾದ ಒಂದು ಕುಟುಂಬ ಇದ್ರೆ. ಬರೀ ಶ್ರೀಮತಾಂಗೆ ಅಂತಂದ್ರೆ ಇಲ್ಲ, ಅದನ್ನೇ ಹೇಳ್ತಾ ಇದ್ದಾನೆ. ಶುಚೀನಾಂ ಶ್ರೀಮತಾಂಗೆ ಯೋಗ ಭ್ರಷ್ಟೋಪಿ ಜಾಯತೆ. ಇವನು ಪೂರ್ಣ ಸಾಧನೆ ಮಾಡದೆ ಅಷ್ಟಕ್ಕೆ ಬಿಟ್ಬಿಟ್ಟಿದ್ದ ಅಂತಾದ್ರೆ ಅವನಿಗೆ ಯೋಗ ಭ್ರಷ್ಟ ಅಂತ ಹೆಸರು. ನಾನು ಗಾಢವಾದ ಅಂತ ಹೇಳಿದ್ದು ಆ ಕಾರಣದಿಂದ. ನಹಿ ಕಲ್ಯಾಣ ಕೃತ ಅಂತ ಹೇಳಿದಾಗ ಅವನು ಯೋಗಿಯಾಗಿ ಹೋಗುವ ದಾರಿ ಪಥದಲ್ಲಿ ಸರಿಯಾದ ಪಥದಲ್ಲಿದ್ದಾನೆ. ಆದ್ರೆ ಅವನಿಗೆ ಗುರಿ ಸಾಧ್ಯ ಅದನ್ನು ತಲುಪಲಿಕ್ಕೆ ಸಾಧ್ಯ ಆಗಲಿಲ್ಲ. ಆದ್ರಿಂದ ಅವನು ಭ್ರಷ್ಟ ಆದ ಅಂತಂದ್ರೆ ಹೌದು, ಅಷ್ಟರ ಮಟ್ಟಿಗೆ ಆ ಜನ್ಮದಲ್ಲಿ ಯೋಗ ಭ್ರಷ್ಟ. ಅದ್ರ ಮುಂದೆ ಜನಕ್ಕೆ ಅನುಕೂಲವಾಗಿ ಅವನು ಬರ್ತಾನೆ, ಒಳ್ಳೆಯ ಸತ್ಕುಲದಲ್ಲಿ ಹುಟ್ಟುತ್ತಾನೆ. ಇಲ್ಲದೆ ಹೋದ್ರೆ ಅವನಿಗೆ ಒಳ್ಳೆಯ ರೀತಿಯಾಗಿ ಹಿಂದಿನ ಜನ್ಮದಲ್ಲಿ ಒಳ್ಳೆಯ ಸಂಸ್ಕಾರಗಳು ಅವನ ನೆನಪಿನ ಶಕ್ತಿಯಲ್ಲಿ ಇದ್ದಿರ್ತದೆ. ಗೊತ್ತಾಗದೆ ಹೋದಾಗ ಅವನು ಸಾಧನೆ ಮಾಡ್ತಾ ಹೋಗ್ತಾನೆ. ಕೆಲವು ಸಲ ನೋಡ್ಬೋದು, ಅವನಿಗೆ ಪ್ರತಿಭೆ ಅಂತ ಹೇಳ್ತಾರೆ, ನವೋನ್ಮೇಷ ಶಾಲಿನಿ ಪ್ರತಿಭಾ. ಆ ಪ್ರತಿಭೆ ಹೇಗ್ ಬಂದಿದೆ, ಇನ್ಹರೆಂಟ್ ಆಗಿ ಬಂದಿದೆ ಅಂತ ಹೇಳ್ತಾರೆ. ಏನು 4 ವರ್ಷದ ಮಗ 6 ವರ್ಷದ ಅವಳಿಗೆ ಎಷ್ಟು ಚೆನ್ನಾಗಿ ಹಾಡ್ತಾಳೆ, ಕೇಳ್ತಾಳೆ, ಅವಳಿಗೆ ತನ್ನಿಂದಾನೆ ಸಂಗೀತ ಬಂದ್ಬಿಟ್ಟಿದೆ ಅಂತ ಹೇಳ್ತಾರೆ. ತನ್ನಿಂದಾನೆ ಅವಳಿಗೆ ಊಟ ಹೇಗೆ ಬಂತು ಅಂತ ನೃತ್ಯ ಸಾಧನೆ ಈ ಕಲೆಗಳನ್ನು ನೋಡ್ಬೋದು. ಅವಳಿಗೆ ತತ್ಕ್ಷಣ ಆ ಧ್ವನಿ, ಅದನ್ನ ಹಾಡು. ಈ ಎಸ್ ಜಾನಕಿಯ ಬಗ್ಗೆ ಹೇಳ್ತಾ ಇದ್ರು, ಅವಳು ಎಲ್ಲೂ ಶಾಸ್ತ್ರೀಯವಾಗಿ ಹಾಡು ಹೇಳಿದವಳೆ ಎಲ್ಲ. ಆದ್ರೆ ಎಷ್ಟು ಹಾಡನ್ನು ಹೇಳಿ ಎಷ್ಟು 50-60 ಸಾವಿರ ಹೇಳಿ ಹೇಗೆ ಪ್ರಸಿದ್ಧ ಆದ್ವು ಅಂತ. ಆ ರೀತಿಯಾಗಿ ಪ್ರತಿಭೆ ತನ್ನಿಂದಾನೇ ಯೋಗ ಸಾಧನೆಯಲ್ಲಿ ಬಂದೇ ಬಿಡ್ತದೆ, ಏನೂ ತೊಂದರೆ ಇಲ್ಲ. ನೋಡಿ, ಬುದ್ಧಿ ಸಂಯೋಗಂ ಲಭತೆ ಪೌರ್ವದೇಹಿಕ. ದೇಹ ಬದಲಾಗಿರ್ಬೋದು, ಆ ಜೀವಾತ್ಮ ಹಾಗೆ ಮುಂದುವರಿತಿದೆ. ಅದರ ಕರ್ಮ ಫಲ ಏನಿದೆ ಅಲ್ಲಿಂದ ಮುಂದುವರ್ಸ್ಕೊಂಡು ಹೋಗ್ಲಿಕ್ಕೆ ಅನುಕೂಲ ಆಗ್ತದೆ. ಆ 2ನೇ ಜನ್ಮದಲ್ಲಿ ಇನ್ನೂ ಚೆನ್ನಾಗಿ ಬರ್ಬೋದು, ಒಳ್ಳೇದ್ ಬರ್ಬೋದು. ಕೆಟ್ಟದ್ ಮಾಡ್ತಿದ್ರೆ ಕೆಟ್ಟದಾಗಿ ಹೋಗ್ತಾ ಇರ್ತಾರೆ ಅವರು. ಒಳ್ಳೇದಾದ್ರೆ ಒಳ್ಳೇದು, ಅಂದ್ರೆ ಕಲ್ಯಾಣ. ಆ ತರ ಕಲ್ಯಾಣ ಅನ್ನುವ ಆ ಅರ್ಥದಲ್ಲಿ ತೆಗೆದುಕೊಳ್ಬೇಕು. ಹಾಗಾಗಿ ಈ ಪೂರ್ವಾಭ್ಯಾಸ ಮುಂದುವರಿತಿದೆ. ಅದರಿಂದ ಅವನು ಪ್ರಶಂಸೆ ಮಾಡ್ತಾ ಇದ್ದಾನೆ. ತಸ್ಮಾತ್ ಯೋಗಿ ಭವಾರ್ಜುನ ಅಂತ ಹಿಂದಕ್ಕೆ ಹೇಳಿದ. ಇಲ್ಲೂ ಕೂಡ ಅದೇ ಕೊನೆಯ ಹಂತಕ್ಕೆ ಬರ್ತಾ ಹೇಳ್ತಾ ಇದ್ದಾನೆ. ತಪಸ್ವಿಗಳಿಗಿಂತಲೂ ಅಧಿಕವಾದವನು ಯೋಗಿ, ಜ್ಞಾನಿಗಳಂತಲೂ, ಜ್ಞಾನಿ ಅಂತಂದ್ರೆ ಇಲ್ಲಿ ಶಾಸ್ತ್ರಜ್ಞಾನವನ್ನ ಪಂಡಿತ, ಅವನಿಗಿಂತಲೂ ಯೋಗಿ ಶ್ರೇಷ್ಠ. ಯೋಗಿನಾಮಪಿ ಸರ್ವೇಷಾಂ, ಹಾಗೆ ಕರ್ಮಭ್ಯಶ್ಚ ಅಧಿಕೋ ಯೋಗಿ. ವೈದಿಕ ಕರ್ಮಾನುಷ್ಠಾನಗಳನ್ನು ಸಾಧನೆಗಳನ್ನೆಲ್ಲ ಹೋಮವನ ಜಪಾನುಷ್ಠಾನ ಮಾಡ್ತಾ ಇದ್ರು, ಅದಕ್ಕಿಂತಲೂ ಯೋಗಿ ಶ್ರೇಷ್ಠ ಅಂತ ಹೇಳಿದ್ರು. ಯಾಕೆ ಅಂತ ಕೇಳಿದ್ರೆ ಅವನು ಸ್ಥಿರ ಮನಸ್ಕನಾಗಿರ್ತಾನೆ. ಅಲ್ಲಿ ಮಧ್ಯದಲ್ಲಿ ಬಿಟ್ಟು ಸಾಧನೆ ಮುಂದಕ್ಕಾಗದೆ ಹೋಗಿರ್ಬೋದು, ಆದ್ರೂ ಹಾಗಾಗಿ ಅರ್ಜುನ ನೀನು ಯೋಗಿ ಆಗು ಅಂತ ಹೇಳ್ತಾ ಇದ್ದಾನೆ. ಯೋಗಿ ಆಗು ಅಂದ್ರೆ ಏನು? ಸಮಚಿತ್ತದಿಂದ, ಸಮರೋಷ್ಟಾಶ್ಮ ಕಾಂಚನದಿಂದ, ಶತ್ರು ಮಿತ್ರ ಸಮಾನವಾಗಿ, ದುರ್ಯೋಧನನ್ನು ನೀನು ವೈರಿ ಅಂತ ನೋಡ್ಬೇಡ ಅಂತ, ಸಮಾನವಾಗಿ ನನ್ನ ಸಹಾಯಕನಾಗಿ ಪರಿತ್ರಾಣಾಯ ಸಾಧೂನಾಂ ವಿನಾಶಾಯ ದುಷ್ಕೃತಾಂ ನಡೆಸು ಅನ್ನುವ ಅರ್ಥದಲ್ಲಿ ನಿನಗೇನು ತೊಂದರೆ ಆಗೋದಿಲ್ಲ ಅಂತ ಭರವಸೆಯನ್ನ ಬಹಳ ಚೆನ್ನಾಗಿ ಕೃಷ್ಣ, ತುಂಬಾ ಬೇರೆ ಬೇರೆ ಭರವಸೆಗಳಿದೆ ಮತ್ತು 10-15 ಶ್ಲೋಕಗಳಿದ್ದು, ಅದನ್ನ ನಾನು ಮತ್ತೆ ಹೇಳ್ತೇನೆ. ಈಗ ಇಷ್ಟಕ್ಕೆ ಮುಗಿಸುವ. ಹಾಗಾಗಿ ಎಲ್ಲರಲ್ಲೂ ಕೇಳ್ತಾ ಇರೋದು, ಒಳ್ಳೆಯ ಕಾರ್ಯವನ್ನ ಮಾಡ್ತಾ ಹೋಗ್ತಾ ಇದ್ರೆ ಕಶ್ಚಿತ್ ದುರ್ಗತಿಂ ನ ಗಚ್ಚತಿ ಅನ್ನುವ ಕೃಷ್ಣನ ಭರವಸೆಯ ಮಾತು ಆಶೀರ್ವಾದ ಪೂರ್ವಕವಾಗಿ ನಮ್ಮೆಲ್ಲರಿಗೆ, ನಮ್ಮ ಬದುಕಿಗೆ ಅದು ಆಶ್ರಯ ನೀಡಲಿ ಅಂತ ಹಾರೈಸಿ ನನ್ನ ಮಾತನ್ನು ಮುಗಿಸ್ತೇನೆ. ಕಷ್ಟ ಬಂತು ಅಂದ್ರೆ ಅದು ದೇವರು ಕೊಟ್ಟಿದ್ದು ಅಂತಲ್ಲ, ಅದು ನಾವು ಏನು ಪಡ್ಕೊಂಡು ಬಂದೇವೋ ಅದು, ಮತ್ತು ನಮ್ಮ ಸಾಧನೆಗೆ ಅದೊಂದು ಮೈಲಿಗಲ್ಲಾಗಿ ತಗೊಂಡು ಹೋಗ್ಬೇಕು. ಅದನ್ನೊಂದು ಪರೀಕ್ಷೆ ಅಂತ ತಿಳಿದುಕೊಂಡು ಹೋಗುವಾಗ ಅವನ್ ನಮ್ಮ ಜೊತೆ ಇದ್ದೇ ಇರ್ತಾನೆ ಅನ್ನೋ ಒಂದು ಭರವಸೆ ಈ ಶ್ಲೋಕ ಕೊಡುತ್ತೆ ಸಾಧನೆಗೆ. ಹಾಗೆ ಚಾಂಚಲ್ಯವಾದ ಮನಸ್ಸನ್ನ ಸ್ಥಿರಗೊಳಿಸ್ಬೇಕೆ. ಎಷ್ಟು ಕೆಲಸ ಮಾಡಿದೆಯೇ, ಅದು ನೀನು ಯಾವ್ದು ಮೆಥಡ್ ಉಪಯೋಗಿಸಿದೆ ಅನ್ನೋದು ಮುಖ್ಯ. ಅಲ್ಲಿ ನಿನಗೆ ರಿಸಲ್ಟ್ ಬಂತೋ ಇಲ್ವೋ ಅದು 2ನೇ ವಿಷಯ. ಮ್ಯಾಥಮೆಟಿಕ್ಸ್ ಕೆಮಿಸ್ಟ್ರಿಗಳಲ್ಲೋ ಇರ್ತದೆ, ಎಷ್ಟು ಸಾಧನೆ ಮಾಡಿದೆ, ಎಷ್ಟು ಅಭ್ಯಾಸ ಮಾಡಿದೆ, ಮತ್ತೆ ನಿನಗೆ ಪ್ರಾಕ್ಟಿಕಲ್ ಅಲ್ಲಿ ನಿಂದು ಬಂತ ನೀನ್ ಮಾಡಿದಿ ಅನ್ನೋದು ಮುಖ್ಯ ಅಂತ. ಹಾಗೆ ಸೊ ಪ್ರಯತ್ನ ಎಷ್ಟು ಮಾಡಿದಿ, ಎಷ್ಟು ನೀನು ಆ ಪ್ರಯತ್ನಕ್ಕೆ ತಕ್ಕ ಒಂದು ನಿನ್ನ ತಯಾರಿಯನ್ನು ಮಾಡಿಕೊಂಡು ಎಷ್ಟು ಏಕಾಗ್ರ ಚಿತ್ತತೆಯಿಂದ ಸಮಚಿತ್ತತೆಯಿಂದ ಆ ಪ್ರಯತ್ನ ಮಾಡಿದಿ, ಅದು ಮುಖ್ಯ ಹೊರತು ಅದರ ಮೀರಿ ಫಲ ಏನು ಸಿಗುತ್ತೆ ಅನ್ನೋದ್ರ ಬಗ್ಗೆ ಹೋದಾಗ ದುಃಖ ಬರುತ್ತೆ. ಈ ಸಾಧನೆಯಲ್ಲಿ ಏನು ಮಾಡ್ಬೇಕು ಏನು ಮಾಡಬಾರ್ದು ಅನ್ನೋದನ್ನ ಈ ಶ್ಲೋಕದ ಮೂಲಕ ಮತ್ತು ಭರವಸೆಯನ್ನು ನೀಡುವುದರ ಮೂಲಕ ಕೃಷ್ಣ ನಮ್ಮೊಳಗೊಂದು ಹೊಸ ಶಕ್ತಿಯನ್ನು ತುಂಬುತ್ತಾನೆ
ಅನ್ನೋದು ನಮಗೆ ಸ್ಪಷ್ಟವಾಗುತ್ತೆ. ಧನ್ಯವಾದಪ್ಪ. ಜೊತೆಯಲ್ಲಿರಿ, ಜೊತೆಯಲ್ಲಿದ್ದೀರಿ ಎಂದು ವಿಶ್ವಾಸ ನಮ್ಮದು. ಧನ್ಯವಾದ. ವಂದನೆಗಳು. ನಮಸ್ತೆ.